ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕು ಯಾರಪ್ಪನ ಸತ್ತು ಕೋಟಿ ಲೂಟಿ ಮಾಡಿ ಬ್ಯಾಂಕಿನಲ್ಲಿ ಆಡಳಿತ ಮಂಡಳಿಯನ್ನು ಜಾರಿ ಮಾಡದೆ ಇವತ್ತು ರೈತ ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರು ಪ್ರಾಮಾಣಿಕವಾಗಿ ಸಾಲ ವಿತರಣೆ ಮಾಡಿದರು. ಆ ಸಾಲವನ್ನು ಮರುಪಾವತಿ ಮಾಡಿದರೂ ಸಹ ಸಾಲ ನೀಡದೆ ಸತಾಯಿಸುತ್ತಿರುವಂತಹ ಈ ಒಂದು ಬ್ಯಾಂಕಿನ ಅವ್ಯವಸ್ಥೆಯನ್ನು ಸರಿಪಡಿಸೋರು ಯಾರು? ಕೋಲಾರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಸತ್ತೋಗಿದ್ದಾರೆ, ಜನಪ್ರತಿನಿಧಿಗಳು ಸತ್ತೋಗಿದ್ದಾರೆ. ಯಾರೂ ಸಹ DCC ಬ್ಯಾಂಕ್ ಬಗ್ಗೆ ಧ್ವನಿ ಎತ್ತುವಂತಹ, ಗಟ್ಟಿ ಧ್ವನಿ ಇರುವಂತಹ, ಯಾವುದೇ ತಾಕತ್ತಾದ ಗಂಡಸ್ತನ ಇರೋದು ಯಾರೂ ಗತಿ ಇಲ್ಲ. ಇಲ್ಲಿ ಒಂದು ಕಡೆ ಬ್ಯಾಂಕ್ನಲ್ಲಿ 200 ಸ್ತ್ರೀಶಕ್ತಿ ನಕಲಿ ಸಂಘಗಳಾಗಿದೆ, 300ರಿಂದ 400 ಕೋಟಿ ಭ್ರಷ್ಟಾಚಾರ ಅಂತೇಳಿ ಇದಾಗ್ತಾರೆ. ಆದರೆ ರೈತ ಸಂಘದಿಂದ ಬ್ಯಾಂಕಿನ ಅವ್ಯವಸ್ಥೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದರೆ ಅವನೊಂದು ನೋಟಿಸ್ ಕೊಡ್ತಾನೆ, ನೀನು DCC ಬ್ಯಾಂಕಲ್ಲಿ ಸದಸ್ಯನಾಗಿದೆಯಾ? ಅಲ್ಲ, ಇವ್ರ ಅಪ್ಪಂದ DCC ಬ್ಯಾಂಕು, ಅಲ್ಲಿ SO ಇರ್ಬೋದು, MD ಇರ್ಬೋದು, ಇಲ್ಲಿನ ಏನು ವ್ಯವಸ್ಥಾಪಕರ ಅವ್ರ ಅಪ್ಪಂದ ಸತ್ತಲ್ಲ. ಇದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಾವೇನಾದರೂ ಧ್ವನಿ ಎತ್ತಬೋದು. ಸಂವಿಧಾನದಲ್ಲಿ ನಾವು ಎಲ್ಲೇ ಹೋರಾಟ ಮಾಡಲಿ ಆ ಹೋರಾಟದ ಹಕ್ಕನ್ನು ಕಿತ್ತುಕೊಳ್ಳುವ ಹಕ್ಕು ಇಲ್ಲಿನ ಬ್ಯಾಂಕಿನಲ್ಲಿ ಭ್ರಷ್ಟಾಚಾರ ಮತ್ತು ಭ್ರಷ್ಟ ಅಧಿಕಾರಿಗಳನ್ನು ಒಂದು ಆಡಳಿತ ಮಂಡಳಿಯನ್ನು ರಕ್ಷಣೆ ಮಾಡ್ತಿರುವ SOಗಿರ್ಬೋದು, ಇಲ್ಲಿನ MDಗಿರ್ಬೋದು, ಯಾರೂ ನಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ. ಒಂದು ನೋಟಿಸ್ ಜಾರಿ ಮಾಡ್ತಾರೆ, ನೀವು ಬ್ಯಾಂಕ್ನಲ್ಲಿ ಸದಸ್ಯರಿಲ್ಲ. ಅವನಿಗೆ ಕಣ್ಣು ಕಾಣಿಸದೇ ಇದ್ದರೆ ಹೋಗಿ ನಾರಾಯಣಗೌಡರು ಎಲ್ಲಿ ಸದಸ್ಯತ್ವ ಪಡೆದಿದ್ದಾರೆ ಅಂಥೇಳಿ ಅದನ್ನು ತನಿಖೆ ಮಾಡ್ಕೊಂಬರಲಿ. ಏನು ಇವ್ರ ಅಪ್ಪಂದಲ್ಲ ಬ್ಯಾಂಕು. ಇದನ್ನು ಆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಂಥ ಹಕ್ಕು ನಮಗೆ ಸಂವಿಧಾನ ನೀಡಿದೆ. ಅಂಥ ಸಂವಿಧಾನ ನೀಡಿರುವಂತಹ ನಾವು ಯಾಕೆ ಧ್ವನಿ ಎತ್ತಬಾರ್ದು? ಅಲ್ಲ, ಯಾಕೆ ಧ್ವನಿ ಎತ್ತಬಾರ್ದು? ಅದು ಬೇರೆ ಬ್ಯಾಂಕಿನಲ್ಲಿ ನಡೆಯುತ್ತಂತಹ ಸರ್ಕಾರಿ ಒಂದು ಅಧಿಕಾರಿಗಳ ಒಂದು ಕಾರ್ಯವೈಖರಿಗೆ ರೈತ ಸಂಘದಿಂದ ಏನಾದರೂ ಹೋರಾಟ ಮಾಡಿದರೆ ಅದು ಅಡಚಣೆ ಆಗಿಬಿಡ್ತದಂತೆ. ಅಲ್ಲ ಸ್ವಾಮಿ, SO ಅವರೇ ಮತ್ತು MD ಅವರೇ ಮತ್ತು ವ್ಯವಸ್ಥಾಪಕರೇ, ನಿಮಗೇನಾದ್ರು ಮಾನ ಮರ್ಯಾದೆ ಇದ್ದರೆ, ಬ್ಯಾಂಕನ್ನು ಉಳಿಸೋವಂಥ ಇದಿದ್ದರೆ, ಬ್ಯಾಂಕಿನ ಒಂದು ಉಳಿವಿಗಾಗಿ ನಾವು ಹೋರಾಟ ಮಾಡೋದು ಬೇಡ, ನೀವೇ ಅದನ್ನು ಸರಿಪಡಿಸಿರಿ. ಆರೋಪ ಪ್ರತ್ಯಾರೋಪ ಇದೆ. 10 ವರ್ಷ ಅಧ್ಯಕ್ಷರಾಗಿದ್ದರು, ಅವ್ರ ಪರವಾಗಿ ನಾವು ಯಾರ ಪರವಾಗಿಲ್ಲ. ಉಪ್ಪು ತಿಂದು ನೀರು ಕುಡಿಲೇಬೇಕು. ಬ್ಯಾಂಕಿನಲ್ಲಿ ರೈತ ಕೂಲಿ ಕಾರ್ಮಿಕರ, ಮಹಿಳೆಯರನ್ನ ಸಗಣಿ ತಿಂದಿರುವಂತಹ ಯಾವುದೇ ಯಾರೇ ಆಗಲಿ, ಅದು ಮಾಜಿ ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರಿರ್ಬೋದು, ಅಧಿಕಾರಿಗಳಿರ್ಬೋದು, ನಿರಂತರವಾಗಿ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ. ಉಪ್ಪು ತಿಂದೋರು ನೀರು ಕುಡಿಲೇಬೇಕು, ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಹೋಗಲೇಬೇಕು, ಓಕೆನಾ? ಬ್ಯಾಂಕ್ ಉಳಿಲೇಬೇಕು. ನಾವು ಕೇಳ್ತಾ ಇರೋದಿಷ್ಟೇ, ನಿಮ್ಮ ಬೆದರಿಕೆಗೆ ನಾವು ಎದುರೋರಲ್ಲ. ನೀವು ಎಷ್ಟೇ ಒತ್ತಡ ಹಾಕಿದ್ರೂ ದಿನಾಂಕ 12/8/2026 ಬುಧವಾರ ಬೆಳಗ್ಗೆ 6 ಗಂಟೆಗೆ ಹಾಸಿಗೆ ದಿಂಬು ಸಮೇತ DCC ಬ್ಯಾಂಕ್ ಮುಂದೆ ನಾವು ಅಹೋರಾತ್ರಿ ಹೋರಾಟ ಖಂಡಿತವಾಗ್ಲೂ ಮಾಡೇ ಮಾಡ್ತೇವೆ. ನಿಮ್ಗೆ ತಾಕತ್ತಿದ್ದರೆ ನೀವು ತಡೀರಿ, ನಮಗೆ ತಾಕತ್ತಿದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಬ್ಯಾಂಕ್ ಉಳಿಬೇಕು. ಅದರಲ್ಲಿ ಉಪ್ಪು ತಿಂದಿರೋರು ನೀರು ಕುಡಿಲೇಬೇಕು, ಜೈಲಿಗೆ ಹೋಗಲೇಬೇಕು. ಒಂದೇ ತಟ್ಟೆಯಲ್ಲಿ ತಿಂದಿದ್ದಾರೆ, ಚುನಾವಣೆಗಳು ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು MLC ಅನಿಲ್ ಅವರು ಆರೋಪ ಮಾಡ್ತಾರೆ, ಸತ್ಯಕ್ಕೆ ದೂರವಾದ ವಿಚಾರನ ತನಿಖೆ ಮಾಡಿರಿ. ಅದೇನು ಬ್ಯಾಂಕನ್ನು ತನಿಖೆ ಮಾಡೋದು ಗೌಪ್ಯವಾಗಿರ್ಬೇಕಂತೆ. ಏನು ಗೌಪ್ಯವಾಗಿರಬೇಕು? ರೈತರ ಕೃಷಿ ಸಾಲ ನಾವು ಮಾಡಿದರೆ ಆ ಕೃಷಿ ಸಾಲದಲ್ಲಿ ಒಂದಿನ ಲೇಟಾಗಿ ಕಟ್ಟಿದ್ದೀರ ಅಂತೇಳಿ ಸರ್ಕಾರದ ಬರುವಂಥ ಬಡ್ಡಿ ದನವನ್ನು ನಿಮ್ಮ ಅಧಿಕಾರಿಗಳು ತಿಂದು ತೆಗೆದುಕೊಳ್ತಾಯಿದ್ರೆ ಅವ್ರ ವಿರುದ್ಧ ಇರಲ್ಲ. ಏನು ಭ್ರಷ್ಟ ಅಧಿಕಾರಿಗಳನ್ನು ಬ್ಯಾಂಕ್ನಲ್ಲಿ ಇಟ್ಕೊಂಡು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರನ್ನ ಹೋರಾಟ ಮಾಡಬಾರ್ದು ಅಂತೇಳಿ ಹಕ್ಕು ನಿಮಗಿಲ್ಲ. ನಾವು ಕೇಳೋದಾದಿಷ್ಟೇ, 12/8/2026 ಬುಧವಾರ ಬೆಳಗ್ಗೆ 6 ಗಂಟೆಗೆ ಹಾಸಿಗೆ ದಿಂಬುಗಳ ಸಮೇತ ಬ್ಯಾಂಕಿನ ಮುಂದ್ಗಡೆ ನಾವು ಹೋರಾಟ ಮಾಡ್ತೀವಿ. ನೀವು ಯಾರಿಗನ್ನ ಈಗ ಗೃಹ ಮಂತ್ರಿಗಾದರೂ ದೂರು ಕೊಡಿ, IG ಗಾರ ಕೊಡಿ, SP ಗಾರು ಕೊಡಿ, ನಮ್ಮ ಹೋರಾಟ ಹಿಂಪಡೆಯುವಂಥ ಸಂಚ ಇಲ್ಲ. ಬ್ಯಾಂಕ್ ಉಳಿಬೇಕು, ಭ್ರಷ್ಟ ಅಧಿಕಾರಿಗಳು ತೊಲಗಬೇಕು. ಈ ಒಂದು ಬ್ಯಾಂಕ್ನಲ್ಲಿ ರೈತರ ಮತ್ತು ಕೂಲಿ ಕಾರ್ಮಿಕರ, ಮಹಿಳೆಯರ ಹೆಸರಿನಲ್ಲಿ ತಿಂದು ತೀರಿ ಕುಡಿತಿರೋರು ಜೈಲಿನಲ್ಲಿ ಮುದ್ದೆಯನ್ನು ಮುರಿಲೇಬೇಕೆಂಬ ಹೋರಾಟ ಮಾಡೇ ತೀರ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ.